ಸುಪ್ರೀಂ ಕೋರ್ಟ್ ಒಪಿನ್ ಬಂದು ಇದು ಆಗಸ್ಟ್ 31 ಅಂತ ಇದು ಒಂದು ಸತಿ ಹೇಳ್ತಾ ಇಲ್ಲ. ನೀವು ನೋಡಿರ್ಬೋದು, ಕಳೆದ ಒಂದು 5 ವರ್ಷದಿಂದ ಹಿಂಗೆ ತಲುಪಡಿ ಆಗ್ತಾಯಿದೆ. ಅದು ಇವರು ಒಂದು ಡೇಟ್ ಕೊಡೋದು ಕೋರ್ಟ್ನವರು, ಮತ್ತು ಸರ್ಕಾರ ಇನ್ನೊಂದು ಡೇಟ್ ಮುಂದಕ್ಕೆ ಹಾಕೋದು, ಹಿಂಗೆ ಮಾಡ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾವ ಥರ ಇದೆ ಅಂದರೆ, ನೋಡೋ ಪಬ್ಲಿಕ್ಗೆ ಏನೋ ಕಣ್ಣಿಗೆ ಇದು ಹಚ್ಚಿದಂಗೆ ಆಗ್ತಾಯಿದೆ. ಇವರು ಹೆಂಗೆ ಈ ಸರ್ಕಾರಕ್ಕೆ ಬಂದಿದ್ದು ಅವ್ರು ಹಂಗೇನೆ ಜನಗಳಿಗೆ ಒಂಥರ ಮುನ್ನೆಚ್ಚಿ ಬಂದಿದ್ದು. ಈಗ ಈ GP ಎಲೆಕ್ಷನ್ ಮಾಡ್ತಾ ಇರೋದು ಕೂಡ ಕಾರ್ಪೊರೇಷನ್ ಎಲೆಕ್ಷನ್ ಇದೂ ಅದೇ ಥರನೇ ತಳ್ಕೊಂಡು ಹೋಗ್ತಾ ಇದ್ದಾರೆ. ಇದೇನೆಂದರೆ ಒಂದು ಸರಿಯಾಗಿ ಒಂದು ನಿರ್ಧಾರ ತಗೊಂಡು ಅವರು ಕೋರ್ಟ್ನವರು ಏನು ಕಾನೂನಿಗಿಂತ ದೊಡ್ಡದು ಸರ್ಕಾರ ಇಲ್ಲ. ಕಾನೂನು ಏನು ಹೇಳುತ್ತೆ ಅದು ಸರ್ಕಾರನೇ ವಿನಾಕಾರಣ ನಮಗೆ ಎಂಪ್ಲಾಯ್ಸ್ ಕೊಡ್ತಾ ಇದ್ದಾರೆ, ಮಳೆಗಾಲ ಬರ್ತಾ ಇದೆ, ಈ ಥರದ ನೆಪಗಳನ್ನು ಹೇಳಿ ಸುಪ್ರೀಂ ಕೋರ್ಟ್ ಮಾಡ್ಕೊಂಡು ಅವ್ರು GP ಮಾಡಬೇಕಾಗಿತ್ತು ಸರ್. ಇವರೇನು ವಿಂಗಡಣೆ ಮಾಡಿದ್ರಲ್ಲ, ಅವೆಲ್ಲ ರೆಡಿಯಾಗಿ ಇದ್ದೀವಿ ಅಂತ ತಾನೇ ಇವ್ರು ಹೇಳಿದ್ರು. ಇವ್ರು ತಾನೇ ಕೋರ್ಟಿಗೆ ಇವರು ಹೇಳಿ ಎಲ್ಲ ರೆಡಿ ಇದೆ ಅಂತ ಹೇಳಿದ್ದಕ್ಕೆ ಅದು ಮಾಡಿಸಿರೋದು. ಹಂಗಿದ್ದಾಗ ಇವರು ಕರೆಕ್ಟಾಗಿ ಅದನ್ನೊಂದು ಇದು ಮಾಡಿ ಇಷ್ಟೊತ್ತಿಗೆ ಮಾಡಿ ಮುಗಿಸ್ಬೇಕು. ಪಬ್ಲಿಕ್ಗೆ ಸಮಸ್ಯೆ ಆಗ್ತಾಯಿದೆ. ಏನಾಗ್ತಾಯಿದೆ, ಏನಾದ್ರು ಪ್ರಾಬ್ಲಮ್ ಇದ್ದರೆ ಎಲ್ಲಿ ಹೇಳಬೇಕು, ಯಾರಿಗೆ ಹೇಳಬೇಕು ಅನ್ನೋ ಸಮಸ್ಯೆ ಬರ್ತಾಯಿದೆ. ಅದು ಮಾಡೋಕ್ಕೆ ಬಿಡಬಾರ್ದು ಸರ್. ಯಾಕಂದರೆ ಒಂದೊಂದು ಓಟ್ ಎಷ್ಟು ಇಂಪಾರ್ಟೆಂಟ್ ಇದೆ, ಆ ವೋಟರ್ಸು ಬಾಧೆಗಳು ಕೊಡೋದು ಅಷ್ಟೇ ಇವ್ರದ್ದು ಬೇಜವಾಬ್ದಾರಿತನದ ಕಾಣ್ತೈತೆ. ಅದು ಕೊಡಬಾರ್ದು ನನ್ನ ಒಂದು ಇದು. ಅದೇನಷ್ಟು ಬೇಗ ಈ ಡೆಡ್ಲೈನ್ ಮೀರಬಾರ್ದು ಅನ್ನೋದು. ಮೀರಬಾರ್ದು ಈ ಡೆಡ್ಲೈನ್ ಮತ್ತೆ ಮುಂದಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೆ ಆಗಬೇಕು. ಯಾಕಂದರೆ ಪಕ್ಕದ ರಾಜ್ಯದಲ್ಲೆಲ್ಲ ನೋಡ್ಬೋದು, ಎಲ್ಲ ರಾಜ್ಯದಲ್ಲಿ ಆದಾಗ ಇದು ಒಂದು ಮಾತ್ರ ಏನಕ್ಕೆ, ಇಲ್ಲೇನು ಹೊಸ್ದಾಗಿ ಏನಾದ್ರು ಇದೆಯಾ ಈ ರಾಜ್ಯ? ಎಲ್ಲ ಕಡೆ ಇರೋ ಕಾರಣತ್ತಾನೆ ನಮ್ಮ ಭಾರತ ದೇಶದಲ್ಲಿ ಏನಿದೆ ಅದೆಲ್ಲ ಎಲ್ಲ ಕಡೆ ಏನಿದೆ ಸಂವಿಧಾನ ಅದೇ ಥರನೇ ಇಲ್ಲೂ ಅದನ್ನು ಇವರು ಕರೆಕ್ಟಾಗಿ ಮಾಡಬೇಕು ಸರ್. ಬಟ್ ನಾನೊಂದು ಪಬ್ಲಿಕ್ಕಾಗಿ ಕಾರ್ಪೊರೇಷನ್ ಎಲೆಕ್ಷನ್ ಬೇಕು. ಇನ್ನೂ ಕೆಲಸಗಳು ತುಂಬಾ ಇದೆ, ಮಾಡಿದ್ರೇ ಒಳ್ಳೇದು ಅನ್ಸುತ್ತೆ. ಹಾಂ, ಏನು ಸಮಸ್ಯೆ ಆಗ್ತಿತ್ತು ಸರ್? ಈಗ ಕಾರ್ಪೊರೇಟರ್ಗಳು ಇಲ್ದಿತ್ತಿರೋದ್ರಿಂದ ಏನು ಸಮಸ್ಯೆ ಆಗ್ತಿತ್ತು? ಏನು ಕೆಲಸಗಳೇ ನಡೀತಿಲ್ವಲ್ಲ ಸರ್. ಕೆಲಸಗಳು ನಡೀತಿಲ್ಲ, ಏನು ಇದಾಗ್ತಾಯಿಲ್ಲ. ಹೌದು ಸರ್, ಆಗಬೇಕು. ಯಾವ ಕಾರಣಕ್ಕೋಸ್ಕರ ಆಗಬೇಕು ಅಂತ ಅನಿಸುತ್ತೆ ನಿಮಗೆ? ಏನೇ ನೀಡ್ಸ್ ಅವಶ್ಯಕತೆ ಇದ್ದರೂ ನಾವು ಈ ಗ್ರಾಮ ಪಂಚಾಯತಿಯವರ ಹತ್ರ ಹೋಗಿ ನಾವು ಅಟ್ಲೀಸ್ಟ್ ಸಲಹೆ ತೊಗೋಬೋದು ಅಥವಾ ಅವಶ್ಯಕತೆಯನ್ನು ಪೂರೈಸ್ಕೋಬೋದು. ಬಟ್ MLA ಹತ್ರ ಡೈರೆಕ್ಟ್ ನಾವು ಹೋಗ್ಲಿಕ್ಕಾಗಲ್ಲ, ಅಷ್ಟು ನಮಗೆ ಸೌಲಭ್ಯನೂ ಇರೋದಿಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ಎಲೆಕ್ಷನ್ ಬೇಕೇ ಬೇಕು ಸರ್. ಬೇಕು ಸರ್, ಬೇಕು. ಯಾವ ಕಾರಣಕ್ಕೋಸ್ಕರ ಬೇಕು? ಏನೇ ಒಂದಾದರೂ ಕೇಳ್ಬೋದು ಅವ್ರ ಹತ್ರ, ಅವಶ್ಯಕತೆಗೆ ಬೇಕು. ಬೇಕು ಸರ್, ಅವಶ್ಯಕತೆ ಇದೆ. ಯಾವ ಕಾರಣಕ್ಕೋಸ್ಕರ? ಯಾಕೆ ಅಂದರೆ ಈಗ ಏನೇ ಒಂದು ಎಲೆಕ್ಷನ್ ಮಾಡಿದ್ರು ಒಬ್ಬ ಲೀಡರ್ ಅಂತ ಇದ್ರೆ ತಾನೇ ನಾವೇನಾದರೂ ಒಂದು ಕೇಳೋದಕ್ಕಾಗಲಿ ರಾಜ್ಯ ನಡೆಸೋದಕ್ಕಾಗಲಿ. ಲೀಡ್ರೇ ಇಲ್ಲ ಅಂದಮೇಲೆ ಏನಿಗೆ ಯಾರು ಏನು ನಡೆಸ್ತಾರೆ? ಕೇಂದ್ರದಿಂದ ನಡೆಸೋಕ್ಕಾಗತ್ತಾ ಅಥವಾ ಬೇರೆಯವ್ರು ಬಂದು ನಡೆಸೋಕ್ಕಾಗತ್ತಾ? ಅದಕ್ಕೋಸ್ಕರ ಏನೇ ಒಂದಾದರೂ ಒಬ್ಬ ಲೀಡರ್ ಅಂತ ಇರಲೇಬೇಕು. ಅದೇ ನಮ್ಮ ಪ್ರಕಾರ ಇಲೆಕ್ಷನ್ ಆಗಬೇಕು. ಯಾಕೆ ಇಲೆಕ್ಷನ್ಗಳು ಆದರೆ ಸಣ್ಣ ಪುಟ್ಟ ಏನಾದರೂ ಚರಂಡಿ ಆಗಲಿ ಬೇರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಆದರೂ ಈಸಿಯಾಗಿ ನಾವು ಬರ್ಗಿಸ್ಬೋದು. ಅದಕ್ಕೆ ಸ್ವಲ್ಪ ಇಲೆಕ್ಷನ್ ಇದ್ದರೆ ಬೆಟ್ರು ಸರ್. GP ಎಲೆಕ್ಷನ್ ಆಗಲೇಬೇಕು. ಇವಾಗ ಏನಕ್ಕೆ ಅದು ಅರ್ಜೆನ್ಸಿ ಇದೆ ಅಂತಂದರೆ, ನಾವು ಏನೇ ಸಮಸ್ಯೆ ಆದ್ರೂ ಇವಾಗ ಬೀದಿ ದೀಪ ಆಗಲಿ, ಈ ಬೀದಿ ನಾಯಿಗಳ ಸಮಸ್ಯೆ ತುಂಬ ಆಗಿದೆ. ಹಾಗಾಗಿ ನಾವು ಏನೇ ಪ್ರಾಬ್ಲಮ್ಸ್ ಹೇಳ್ಕೊಬೇಕು ಅಂದರೆ ಡೈರೆಕ್ಟ್ MLA MP ಹತ್ರ ಹೋಗೋಕ್ಕಾಗಲ್ಲ. ಹಾಗಾಗಿ ನಮಗೆ ಕಾರ್ಪೊರೇಟ್ರು ಅನ್ನೋರು ಬೇಕಾಗುತ್ತೆ. ಆಲೇ 2 ಇಯರ್ಸಿಂದ ಎಲೆಕ್ಷನ್ ಆಗಿಲ್ಲ. ಇವಾಗ ಏನೋ ಎಲೆಕ್ಷನ್ ಅತಿ ಶೀಘ್ರದಲ್ಲಿ ಆದರೆ ನಾವು ಕಾರ್ಪೊರೇಟ್ರ್ ಹತ್ರ ಡೈರೆಕ್ಟಾಗಿ ಯಾರ ಹತ್ರ ಹೋಗೋದು? ಇವಾಗ ಡೈರೆಕ್ಟ್ MLA MP ಹತ್ರ ಮಾತಾಡೋಕ್ಕಾಗಲ್ವಲ್ಲ. ಹಾಗಾಗಿ ಆಗಬೇಕಾಗಿ ನಮ್ಮ ಸಲಹೆನೂ. ಆ್ಯಕ್ಚುಲಿ ಅದು ಎಲೆಕ್ಷನ್ನು ಆಗಬೇಕು. ಎಲೆಕ್ಷನ್ ಇದ್ರೇ ಎಲೆಕ್ಷನ್ ಆದ್ರೆ ಈಗ ನಮ್ಮಲ್ಲಿ ಬರ್ತಕ್ಕಂಥ ಈ ಚಿಕ್ಕ ಪುಟ್ಟ ಪ್ರಾಬ್ಲಮ್ಮು ಏನೇ ಇರ್ಬೋದು, ನಾವು ಸೀದಾ ಹೋಗಿ ನಮ್ಮ ಕಾರ್ಪೊರೇಟ್ರು ಯಾರು ಇರ್ತಾರೆ ಅವ್ರ ಹತ್ರ ಮಾತಾಡ್ಬೋದು. MLA ಅಂದರೆ ಅವರು ನಾವು ಅಲ್ಲೋಗಿ ಹುಡುಕೊಂಡೋಗಿ ಎಲ್ಲ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಮಗೆ ಎಲೆಕ್ಷನ್ ಇದ್ದರೆ ತುಂಬ ಒಳ್ಳೆಯದು. ಎಲೆಕ್ಷನ್ ಈಗ ಇಮಿಡಿಯೇಟಾಗಿ ಮಾಡಿ ನಮಗೆ ಕಾರ್ಪೊರೇಟ್ರ್ ಯಾರಾದರೂ ಆಯ್ಕೆ ಆದರೆ ನಮ್ಮ ಏನೇ ಪ್ರಾಬ್ಲಮ್ ಇರಲಿ ಜನಗಳದ್ದು ನಾವು ಏನಾದ್ರೂ ಹೋಗಿ ಅಲ್ಲೋಗಿ ಕೇಳ್ಕೊಬೋದು. ನಮ್ಮ ಕಾರ್ಪೊರೇಟ್ರ್ ಹತ್ರ ಹೋಗಿ ಕೇಳ್ಕೊಬೋದು, ಹೇಳ್ಬೋದು. ಅವರಾದರೆ ಇಮಿಡಿಯೇಟ್ ನಮಗೆ ಸಿಗ್ತಾರೆ. ಯಾರು ನಮ್ಮ ಕಾರ್ಪೊರೇಟ್ರು ನಾವು ಹೋದ ತಕ್ಷಣ ಸಿಗ್ತಾರೆ, ಸ್ಪಂದಿಸ್ತಾರೆ. ನಾವು ಅವ್ರ ಹತ್ರ ಹೇಳಿರೋ ಅಟ್ಲೀಸ್ಟ್ ಅವ್ರು ಮುಂದೆ ನಿಂತ್ಕೊಂಡು ಯಾವ್ದಾದ್ರು ಕೆಲಸ ಮಾಡಿಸ್ತಾರೆ. ಈಗ ಮುಂದೆ ನೋಡಿ ಇಲ್ಲೆಲ್ಲ ರೋಡ್ ಗುಂಡಿ ಬಿದ್ದಿದೆ. ಈ ಗುಂಡಿ ಬಿದ್ದಿರೋ ಜಾಗಕ್ಕೆ ನಾವು ಹೇಳಿ ಸಾಕಾಗಿದೆ, ಎಲ್ಲೂ ಮಾಡಲ್ಲ. ಅದೇ ಕಾರ್ಪೊರೇಟ್ರ್ ಇದ್ದರೆ ನಾವು ಇಮಿಡಿಯೇಟಾಗಿ ಅವ್ರನ್ನ ಕರೆಸಿ ಎಲ್ಲ ಮಾಡಿಸ್ಬೋದು. ಹಾಗಾಗಿ ಖಂಡಿತವಾಗ್ಲೂ ನಮಗೆ ಎಲೆಕ್ಷನ್ ಬೇಕೇ ಬೇಕು. ಸೊ ಕೇಳಿದ್ರಲ್ಲ, ಬೆಂಗಳೂರಿನ ಜನರು ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂಥೇಳಿ. ಸೊ ಸುಪ್ರೀಂ ಕೋರ್ಟ್ ಕೂಡ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಡೆಡ್ಲೈನನ್ನು ಕೊಡೋದಿಲ್ಲ, ಆಗಸ್ಟ್ 31 ಒಳಗಡೆ ಚುನಾವಣೆಯನ್ನು ನಡೆಸಿ ಅಂಥೇಳಿ ತಾಕೀತು ಮಾಡಿದೆ. ಸೊ ಈಗ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಆಗಸ್ಟ್ 31 ಒಳಗಡೆ ಚುನಾವಣೆಯನ್ನು ನಡೆಸುತ್ತಾ ಅಥವಾ ಇನ್ನೂ ಏನಾದರೂ ಕುಂಟು ನೆಪವನ್ನು ಹೇಳಿ ಮತ್ತೆ ಮುಂದೂಡುವಂಥ ಕೆಲಸವನ್ನು ಮಾಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.